ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಡಬಲ್ ಹೆಡರ್ ಮ್ಯಾಚ್. ಮೊದಲನೇ ಮ್ಯಾಚ್ RCB ವರ್ಸಸ್ RR, ಹಾಗೆ ಎರಡನೇ ಮ್ಯಾಚ್ DC ಮತ್ತೆ MI. ಇವತ್ತಿನ ಮ್ಯಾಚ್ ಅಂತೂ ವೆರಿ ಹೈ ವೋಲ್ಟೇಜ್ ಆಗಿ ನಡೆಯೋದು. ಆದ್ರೆ ನನಗೆ ಡೌಟ್ಫುಲ್ ಆಗಿ ಕಾಣಿಸ್ತಾ ಇರೋದಂದ್ರೆ ಎರಡನೇ ಮ್ಯಾಚ್ MI ವರ್ಸಸ್ DC. ನೀವು MI ಅವರ ಅಫಿಷಿಯಲ್ ಪೇಜ್ ಅಲ್ಲಿ ನೋಡಿರ್ತೀರಾ, ರೋಹಿತ್ ಶರ್ಮಾ ಅವರು ಪ್ಲೇಯರ್ಸ್ ಗಳಿಗೆಲ್ಲ ಬೇಗ ಓಡ್ ಬನ್ನಿ ಅಂತ ಹೇಳ್ತಾರೆ. ಹಾಗೆ ಕ್ಯಾಮ್ರಾಮನ್ಗೆ ಆ ಕಡೆ ಸ್ಟೇಡಿಯಂ ನ ತೋರ್ಸು ಅಂತಾನು ಹೇಳ್ತಾರೆ. ಅವಾಗ ಏನು ಮಳೆನೂ ಬರ್ತಾ ಇತ್ತು, ಹಾಗೆ ಬಿರುಗಳನ್ನು ಬೀಸ್ತಾ ಇದ್ದು, ಹಾಗೆ ಬ್ಯಾನರ್ ಗಳಂತೂ ಕಿತ್ಕೊಂಡು ಹೋಯ್ತಿತ್ತು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಮಳೆ ಬರುವಂತ ಸಾಧ್ಯತೆಗಳು ತುಂಬಾ ಎದ್ದು ಕಾಣಿಸ್ತದೆ. ಆದ್ರೆ ಆ ರೀತಿ ಆಗದೆ ಇರ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಮೊದಲನೇ ಮ್ಯಾಚ್ ಗೆ ಬಂದ್ರೆ RCB ವರ್ಸಸ್ RR. ಈ ಮ್ಯಾಚ್ ನಡೀತಾ ಇರೋದು RR ಅವರ ಹೋಮ್ ಗ್ರೌಂಡ್ ಜೈಪುರ್ ಅಲ್ಲಿ. ಹಾಗೆ RR ಅವ್ರಿಗೆ ಇರೋದು ಎರಡು ಹೋಮ್ ಗ್ರೌಂಡ್, ಒಂದು ಗೌಹಾಟಿ ಆದ್ರೆ ಒಂದು ಜೈಪುರ್. ಆದ್ರೆ RR ಅವ್ರಿಗೆ ಮೇನ್ ಲಕ್ ಪಿಚ್ಚು ಅಂದ್ರೆ ಜೈಪುರ್. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ RR ಅವರು ಕಮ್ಬ್ಯಾಕ್ ಮಾಡ್ತಾರ ಅಂತ. ಹಾಗೆ ಇಲ್ಲಿವರೆಗೂ ಈ ಜೈಪುರ್ ಪಿಚ್ ಅಲ್ಲಿ 57 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 20 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಾರೋ ಈ 37 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ ನಮ್ಗೆ ಈ ಪಿಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಆದ್ರೆ ನಾವು ಇಲ್ಲಿ ಟಾಸ್ ನ ನೋಡ್ತಾ ಬಂದ್ರೆ ಯಾರು ಟಾಸ್ ನ ವಿನ್ ಆಗಿದಾರೋ 30 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ 27 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಆದ್ರಿಂದ ಈ ಪಿಚ್ ಅಲ್ಲಿ ಟಾಸ್ ಇಂಪಾರ್ಟೆಂಟೇ ಆಗಲ್ಲ. ಅದಕ್ಕೋಸ್ಕರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಆರಾಮಾಗಿ 200+ ರನ್ ಹೊಡೆಯುವಂತ ಈ ಪಿಚ್ ಅಲ್ಲಿ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಟಾರ್ಗೆಟ್ ನ ಕೊಡ್ತಾರೆ ಎರಡು ಟೀಮ್ ಅಲ್ಲಿ ಒಂದು ಟೀಮ್ ಅಂತ ನೋಡೋಣ. ಹಾಗೆ ಈ ಪಿಚ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 161. ಇದು ಒಂದು ಸ್ವಲ್ಪ ಈ ಪಿಚ್ ಗೆ ಕಮ್ಮಿನೇ ಆಯ್ತು. ಆದ್ರೆ ಲಾಸ್ಟ್ ಸೀಸನ್ ನ ನೋಡ್ತಾ ಬಂದ್ರೆ ನಮ್ಗೆ ಮೆಜಾರಿಟಿ ಆಗಿ ಈ ಪಿಚ್ ನ ಆವರೇಜ್ ಸ್ಕೋರು 200 ಬರುತ್ತೆ. 200, 190 ಆವರೇಜ್ ಸ್ಕೋರ್ ಬರುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ 200+ ರನ್ ಬಂದ್ರೇನೆ ಡಿಫೆಂಡಿಂಗ್ ಮಾಡಕ್ ಆಗೋದು. ಹಾಗೆ ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿರೋದು ಅಂದ್ರೆ ಈ ಜೈಪುರ್ ಪಿಚ್ ಅಲ್ಲಿ 199. ಇದನ್ನ ನೋಡ್ತಾ ಬಂದ್ರೆ ನಾವು ಆರಾಮಾಗಿ 200+ ರನ್ ಹೊಡೆದ್ರೆ ಡಿಫೆಂಡಿಂಗ್ ಮಾಡಬಹುದು. ಹಾಗೆ ಇಲ್ಲಿವರೆಗೂ RR ಮತ್ತೆ RCB 8 ಮ್ಯಾಚಸ್ ಗಳನ್ನ ಆಡಿರೋದು 31 ಮ್ಯಾಚಸ್ ಗಳು. ಅದರಲ್ಲಿ RCB 15 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ RR ಅವರು 14 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಹಾಗೆ 2 ಮ್ಯಾಚಸ್ ಗಳು ಏನು ರಿಸಲ್ಟ್ ಬರ್ದೇನೆ ಮ್ಯಾಚಸ್ ಗಳು ರದ್ದಾಗಿರೋದು. ಹಾಗೆ ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಎರಡು ಸಹ ಸಿಮಿಲರ್ ಆಗಿ ಇದೆ. ಆದ್ರೆ ನಮಗೆ ಇಲ್ಲಿ ಕ್ರೂಷಲ್ ಇಂಪಾರ್ಟೆಂಟ್, ಯಾವುದೇ ರೀತಿ ಟಾಸ್ ಇಂಪ್ಯಾಕ್ಟ್ ಆಗಲ್ಲ. ಏನು ಬ್ಯಾಟಿಂಗ್ ಆರ್ಡರ್ ಇಂದ ಬಿಗ್ ಸ್ಕೋರ್ಗಳು ಬರುತ್ತೋ ಇದೇ ಇಂಪಾರ್ಟೆಂಟ್ ಆಗೋದು ಈ ಜೈಪುರ್ನ ಪಿಚ್ ಅಲ್ಲಿ. ಹಾಗೆ ಈ ಜೈಪುರ್ ಪಿಚ್ಚು ಒಂದು ಸ್ವಲ್ಪ ಸ್ಕ್ವೇರ್ ಬೌಂಡ್ರಿ ಅಂತೂ ಲಾಂಗ್ ಆಗಿದೆ. ಅದರಿಂದ ಬ್ಯಾಟರ್ಸ್ ಗಳು ಸ್ಕ್ವೇರ್ ಬೌಂಡ್ರಿಗಿಂತ ಒಂದು ಸ್ವಲ್ಪ ಏನು ಶಾರ್ಟ್ ಬೌಂಡ್ರಿ ಇದೆಯೋ ಅಲ್ಲಿಗೆ ಹೊಡೆದ್ರೆ ಆರಾಮಾಗಿ 6 4 ಗಳಂತೂ ಬೇಗ ಹೋಗುತ್ತೆ. ಹಾಗೆ ಈ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಹಾಗೆ ಸೀಮರ್ಸ್ ಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಪಿಚ್ ಅಲ್ಲಿ ಒಂದು ಸ್ವಲ್ಪ ಬೌನ್ಸ್ ಜಾಸ್ತಿನೇ ಆಗುತ್ತೆ. ಆದ್ರಿಂದ ಸೀಮರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪಿನ್ನರ್ಸ್ ಗಳಿಗೆ ಬಂದ್ರೆ ಸ್ಪಿನ್ನರ್ಸ್ ಗಳಿಗೆ ಈ ಪಿಚ್ ಒಂದು ಸ್ವಲ್ಪ ಟರ್ನ್ ಆಗುತ್ತೆ. ಆದ್ರಿಂದ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಾನು ಪಕ್ಕ 2 ಸ್ಪಿನ್ನರ್ಸ್ ಗಳು, ಇಲ್ಲಾಂದ್ರೆ ಪಾರ್ಟ್ ಟೈಮ್ ಬೌಲರ್ ಆಗಿ ಒಬ್ರು ಸ್ಪಿನ್ನರ್ಸ್ ನ ಆಡಿಸಿದ್ರೆ 3 ಸ್ಪಿನ್ನರ್ಸ್ ಗಳನ್ನ ಆರಾಮಾಗಿ ಆಡಿಸಬಹುದು ಈ ಪಿಚ್ ಅಲ್ಲಿ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ನ ತರ್ತಾರೆ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲಿ ಅಂತ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಂತೂ ಚೇಂಜಸ್ ಮಾಡಲ್ಲ. ನಡೆದಿರೋಂತ ಎಲ್ಲಾ ಮ್ಯಾಚಸ್ ಗಳಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ನ ಇಟ್ಟಿರೋದು, ಏನು ಚೇಂಜಸ್ ಮಾಡಿಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ. ಆದ್ರೆ RCB ಫ್ಯಾನ್ಸ್ ಗಳು ಏನ್ ಹೇಳ್ತಾ ಇರೋದು ಅಂದ್ರೆ ಜೋ ಬೆಥಲ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತನ್ನಿ, ಹಾಗೆ ಕರ್ನಾಟಕದ ಪ್ಲೇಯರ್ನು ಒಬ್ಬನ ಮನೋಜ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತನ್ನಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇದು RCB ಮ್ಯಾನೇಜ್ಮೆಂಟ್ ಅಂತೂ ತಲೆಗೆ ಹೋಗೋದೇ ಇಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಪ್ರಕಾರ ಏನು ಮೊದಲನೇ ಮ್ಯಾಚ್ ಇಂದ ಇಲ್ಲಿವರೆಗೂ ಏನು ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಇದ್ದೇ ಇರುತ್ತೆ. ಹಾಗೆ RR ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ RR ಅಲ್ಲೂ ಸಹ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಮೇಜರ್ ಆಗಿ ಒಂದು ಚೇಂಜಸ್ ಮಾಡಿದ್ರು ಬಿಟ್ರೆ ಇನ್ನೇನು ಚೇಂಜಸ್ ಮಾಡಿರ್ಲಿಲ್ಲ. ಅದೇ ಪ್ಲೇಯಿಂಗ್ ಲೆವೆನ್ ಇಲ್ಲಿ ಗೊತ್ತಾಗ್ತಾರೆ. ಏನಕ್ಕಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಆರ್ಡರ್ ಅಂತೂ ಚೆನ್ನಾಗೇ ಇದೆ ಈ RR ಅಲ್ಲಿ. ಅದಕ್ಕೋಸ್ಕರ ಏನು ಚೇಂಜಸ್ ಮಾಡಲ್ಲ. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಬೆಟರ್ ಆಗಿ ಕಾಣಿಸ್ತಾ ಇರೋದು RCB ಬ್ಯಾಟಿಂಗ್ ಆರ್ಡರ್ ಅದ್ದೂರಿಯಾಗಿದೆ. ಆದ್ರೆ RR ಗಿಂತ ಹೋಲಿಸ್ಕೊಂಡ್ರೆ RCB ಬ್ಯಾಟಿಂಗ್ ಆರ್ಡರ್
ಬೆಟರ್ ಆಗಿದೆ. ಆದ್ರೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಬ್ಯಾಟಿಂಗ್ ಆಡೋದನ್ನ ನೋಡ್ಬಿಟ್ರೆ ತಲೆ ಚಚ್ಕೋಬೇಕು ಆ ತರ ಅನ್ಸುತ್ತೆ. ಆದ್ರೆ ಅವೇ ಒನ್ ಅಲ್ಲಿ ಹೋಗಿ ಆಡಿದಾಗ 200+ ಹೊಡಿತಾರೆ. ಎಲ್ಲ ಮ್ಯಾಚಸ್ ನ ಅವೇ ಒನ್ ಅಲ್ಲಿ ಗೆದ್ದಿದ್ದಾರೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಪಕ್ಕ RCB ಅವರು ವಿನ್ ಆಗುವಂತ ಎಲ್ಲ ಸಾಧ್ಯತೆಗಳು ಎದ್ದಿ ಕಾಣಿಸ್ತಿದೆ. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಆಗಿ ಹಾಗೆ ಕ್ರೂಷಲ್ ಆಗಿ ಮ್ಯಾಚ್ ಅಂತೂ ಹೋಗೇ ಹೋಗುತ್ತೆ. ಹಾಗೆ ಎರಡನೇ ಮ್ಯಾಚ್ಗೆ ಬಂದ್ರೆ DC ವರ್ಸಸ್ MI. ಈ ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿ ನಡೆಯುತ್ತೆ. ಆದ್ರೆ ನನಗೆ ಡೌಟ್ಫುಲ್ ಆಗಿ ಕಾಣಿಸ್ತಾ ಇರೋದು ಮಳೆ ಬರುವಂತ ಸಾಧ್ಯತೆಗಳು ತುಂಬಾ ಇದೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ನೋಡೋಣ. ಅದರಲ್ಲೂ ಅಲ್ಲದೆ DC ಅವರಿಗೆ ಮೊದಲನೇ ಹೋಮ್ ಮ್ಯಾಚ್ ಹಾಗೆ ಇನಾಗ್ರೇಷನ್ ಮ್ಯಾಚ್. ಆದ್ರೆ ಮ್ಯಾಚ್ ನಡೆಯುತ್ತೋ ಇಲ್ಲೋ ಅನ್ನೋದೇ ಡೌಟ್ಫುಲ್ ಇರುವಾಗ ಯಾವ ರೀತಿ ಹೈ ವೋಲ್ಟೇಜ್ ಆಗಿ ನಡೆಯುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಆದ್ರೆ ಮಳೆ ಬರ್ದೇ ಇದ್ರೇನೆ ಬೆಟರ್. ಇವತ್ತಿನ ಮ್ಯಾಚ್ ಅಲ್ಲಿ ವೆದರ್ ರಿಪೋರ್ಟ್ ಸಹ ಚೆಕ್ ಮಾಡಿ ನೋಡಿದೆ. ಆದ್ರೆ ನಾಳೆ ಒಂದ್ ಸ್ವಲ್ಪ ಕ್ಲೌಡ್ ಇದ್ದೇ ಇರುತ್ತೆ ಅಂತ ರಿಪೋರ್ಟ್ ಅಂತೂ ಬರ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ನಾಳೆ ಮ್ಯಾಚ್ ಅಂತ. ಹಾಗೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 90 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿರೋರು 43 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಾರೋ 46 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಆದ್ರಿಂದ ಈ ಪಿಚ್ ಅಲ್ಲಿ ಯಾವುದೇ ರೀತಿ ಟಾಸ್ ಇಂಪ್ಯಾಕ್ಟ್ ಆಗಲ್ಲ. ಹಾಗೆ ಫಸ್ಟ್ ಇನ್ನಿಂಗ್ಸ್ ಆಡಿದ್ರು ಬೆಟರ್ ಅಂತ ಅನ್ಸಲ್ಲ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಬೆಟರ್ ಅಂತ ಅನ್ಸಲ್ಲ. ಯಾವ್ದಾದ್ರು ಸರಿ ಟಾಸ್ ಸೋತು ಫಸ್ಟ್ ಇನ್ನಿಂಗ್ಸ್ ಆಡಿದ್ರು ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಬ್ಯಾಟಿಂಗ್ ನ ಆರಾಮಾಗಿ ಆಡ್ಬೋದು ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಹಾಗೆ ಯಾರು ಟಾಸ್ ನ ವಿನ್ ಆಗಿದಾರೋ ಇಲ್ಲಿ 45 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ 43 ಮ್ಯಾಚಸ್ಗಳನ್ನ ಗೆದ್ದಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ ಈ ಪಿಚ್ ಅಲ್ಲೂ ಸಹ ಸಿಮಿಲರ್ ಆಗೇನೆ, ನಾವು ಮೊದಲನೇ ಮ್ಯಾಚ್ ಅಲ್ಲೂ ಸಹ ಸಿಮಿಲರ್ ಆಗೇ ಇತ್ತು, ಹಾಗೆ ಈ ಮ್ಯಾಚ್ ಅಲ್ಲೂ ಸಹ ಸಿಮಿಲರ್ ಆಗಿ ಇರೋದು. ಟಾಸ್ ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಆಗಲ್ಲ. ಮೇನ್ ರೋಲ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಏನು ಬ್ಯಾಟರ್ಸ್ ಗಳಿಂದ ರನ್ಸ್ ಬರುತ್ತೋ ಅದೇ ಇಂಪಾರ್ಟೆಂಟ್ ಆಗೋದು ಇವತ್ತಿನ ಮ್ಯಾಚ್ ಅಲ್ಲಿ. ನೋಡೋಣ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ. ಎರಡು ಮ್ಯಾಚಸ್ಗಳು ಸಹ ಇವತ್ತು ಇಂಪಾರ್ಟೆಂಟ್ ಕ್ರೂಷಲ್ ಆಗಿರೋದು ಬ್ಯಾಟರ್ಸ್ ಮೇಲೆ. ಏನು ಬ್ಯಾಟಿಂಗ್ ಆರ್ಡರ್ಗಳು ಇದೆಯೋ ಅಲ್ಲಿಂದ ರನ್ಸ್ ಬತ್ತು ಅಂದ್ರೆ ಆರಾಮಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗ್ಬೋದು ಆ ಟೀಮ್. ಹಾಗೆ ಇಲ್ಲಿವರೆಗೂ ಈ ಪಿಚ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 166. ಇದೊಂದು ಸ್ವಲ್ಪ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಬೆಟರ್ ಆಗಿ ಅನ್ಸುತ್ತೆ ಆವರೇಜ್ ಸ್ಕೋರ್. ಆದ್ರೆ ಈ ಪಿಚ್ ಅಲ್ಲಿ 190 ಅಬವ್ ಹೊಡೆದ್ರೆ ಆರಾಮಾಗಿ ಡಿಫೆಂಡಿಂಗ್ ನ ಮಾಡ್ಬೋದು. ಏನಕ್ಕಂದ್ರೆ ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿರೋದು ಅಂದ್ರೆ 187. ಅದಕ್ಕೋಸ್ಕರ ಈ ಪಿಚ್ ಅಲ್ಲಿ 190 ಇಲ್ಲ 200 ದಾಟಿಸಿದ್ರೆ ಆರಾಮಾಗಿ ಡಿಫೆಂಡಿಂಗ್ ಮಾಡ್ಬೋದು. ನೋಡೋಣ ಇವತ್ತಿನ ಮ್ಯಾಚ್ 200+ ರನ್ ಹೊಡಿಲೇಬೇಕು. ಏನಕ್ಕಂದ್ರೆ ಎರಡು ಪ್ಲೇಯಿಂಗ್ ಲೆವೆನ್ ಸಹ ಬೆಟರ್ ಆಗಿ ಇದೆ. ಆದ್ರೆ DC ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟಿ ಗುರು. KL ರಾಹುಲ್ ಅವ್ರ ಬ್ಯಾಟಿಂಗು ಅಲ್ಟಿ ಆಗಿದೆ. ನಮ್ಮ RCB ಮೇಲೆ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿ ಆ ತರ ಬ್ಯಾಟಿಂಗ್ ಆರ್ಡರ್ ಇರೋದು DC. ಆದ್ರೆ ಇನ್ನ MI ಅಲ್ಲಿ ಇನ್ನ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿಲ್ಲ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಾದ್ರೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರಂತ. ಹಾಗೆ MI ಮತ್ತೆ DC ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ಗಳನ್ನ ಆಡಿರೋದು 35 ಮ್ಯಾಚಸ್ಗಳು. ಅದರಲ್ಲಿ 16 ಮ್ಯಾಚಸ್ಗಳನ್ನ DC ವಿನ್ ಆಗಿದ್ರೆ, ಹಾಗೆ 19 ಮ್ಯಾಚಸ್ಗಳನ್ನ MI ಅವರು ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ MI ಅವರು DC ಗಿಂತ ಒಂದು ಪಕ್ಷ ಮೇಲ್ಗೈ ಇದ್ದಾರೆ. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ MI ಅವರು ಪಕ್ಕ DC ಗೆ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ ನನ್ನ ಪ್ರಕಾರ. ಹಾಗೆ ಈ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಈ ಪಿಚ್ ಅಲ್ಲಿ ಬ್ಯಾಟರ್ಸ್ ಗಳಂತೂ ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು. ಒಂದು ಸ್ವಲ್ಪ ಫಸ್ಟ್ ಇನ್ನಿಂಗ್ಸ್ ಆಡಕ್ಕೆ ಅಷ್ಟೊಂದು ಬೆಟರ್ ಆಗಿಲ್ಲ, ಒಂದು ಸ್ವಲ್ಪ ಬಾಲು ನಿಂತು ಬರುವಂತ ಸಾಧ್ಯತೆಗಳಿದೆ. ಆದ್ರೆ ಎರಡನೇ ಮ್ಯಾಚ್ ಆಗಿರೋದ್ರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನ್ಸಲ್ಲ. ನೋಡೋಣ ಯಾವ ರೀತಿ ಬ್ಯಾಟರ್ಸ್ ಗಳು ಬ್ಯಾಟಿಂಗ್ ಆಡ್ತಾರೆ ಅಂತ. ಈ ಪಿಚ್ ಅಲ್ಲಿ ಸೀಮರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುವಂತ ಕಂಡೀಷನ್, ಹಾಗೆ ಸ್ಪಿನ್ನರ್ಸ್ ಗಳಿಗೂ ಸಹ ಈ ಪಿಚ್ ಅಲ್ಲಿ ಒಂದು ಸ್ವಲ್ಪ ಟರ್ನ್ ಹೊಡೆಯುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಬೌತ್ ಆಫ್ ಬಾಲಿಂಗ್ ಫ್ರೆಂಡ್ಲಿ ಹಾಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಎರಡು ಸಹ ಇದೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ MI ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅದ್ದೂರಿಯಾಗಿದೆ. ಆದ್ರೆ ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಅಂದ್ರೆ ಬೌಲಿಂಗ್ ಆರ್ಡರ್. ಯಾವಾಗ ಬೂಮ್ರಾ ಅವರು ಪ್ಲೇಯಿಂಗ್ ಲೆವೆನ್ ಗೆ ಬಂದ್ರೋ ಬೌಲಿಂಗ್ ಆರ್ಡರ್ ಅಂತೂ ಬೆಟರ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೂ ಮುಂಚೆ MI ಬೌಲಿಂಗ್ ಆರ್ಡರ್ ಅಂತೂ ಅಷ್ಟೊಂದಿಗೂ ಅಷ್ಟೇ ಹೇಳ್ಕೊಳ್ಳೋ ಮಟ್ಟಿಗೆ ಇರ್ಲಿಲ್ಲ. ಆದ್ರೆ ಬೂಮ್ರಾ ಅವರು ಬಂದ ನಂತರ ಎಕಾನಮಿಯಲ್ಲಿ ಇರೋದು MI ಅಲ್ಲಿ ಬೌಲಿಂಗ್ ಆರ್ಡರ್. ಹಾಗೆ ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಏನು ನಮ್ಮ RCB ಮೇಲೆ ಬಾಯಿಗೆ ತಂದ್ಬಿಟ್ಟಿದ್ರು ಮ್ಯಾಚ್ ನ. ಏನು ಹಾರ್ದಿಕ್ ಪಾಂಡ್ಯ ಅವರು ಆ ತರ ಬ್ಯಾಟಿಂಗ್ ನ ಆಡಿದ್ದು. ಆದ್ರೆ ಓಪನರ್ಸ್ ಗಳಿಂದ
ಯಾವುದೇ ರೀತಿ ಬ್ಯಾಟಿಂಗ್ ಬರ್ತಾ ಇಲ್ಲ ಎಂಐ ಕಡೆಯಿಂದ. ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಬಿಗ್ ಇನ್ನಿಂಗ್ಸ್ ಬತ್ತು ಅಂದ್ರೆ ಒಂದು ಎಂಐ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ರಿಕ್ಲೆಟನ್ ಅವರಿಂದ ಆರಾಮಾಗಿ ಇನ್ನಿಂಗ್ಸ್ ಕ್ಯಾರಿ ಮಾಡ್ತಾ ಇದ್ದಾರೆ. ಆದ್ರೆ ಮೇಜರ್ ಆಗಿ ಇಲ್ಲಿ ಇಂಪ್ಯಾಕ್ಟ್ ಆಯ್ತಾ ಇರೋದು ಅಂದ್ರೆ ಎಂಐಗೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ ಆರಾಮಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಎಂಐ ಅವರು ಒಂದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಮೇಲುಗೈ ಸಾಧಿಸಬಹುದು. ನೋಡೋಣ ಯಾವ ರೀತಿ ಬ್ಯಾಟಿಂಗ್ ಆರ್ಡರ್ ಇವತ್ತು ಇರುತ್ತೆ ಅಂತ. ಹಾಗೆ ಡಿ ಸಿ ಪ್ಲೇಯಿಂಗ್ ನೋಡ್ತಾ ಬಂದ್ರೆ ಡಿ ಸಿ ಅಂತೂ ಟಾಪ್ ಕ್ವಾಲಿಟಿ ಟೀಮ್ ಗುರು. ಈ ಸೀಸನ್ ಅಲ್ಲಿ ಯಾವುದೇ ರೀತಿ ಒಂದು ಮ್ಯಾಚಸ್ ಸೋತಿಲ್ಲ. ಆದ್ರಿಂದ ಈ ತರ ಟಾಪ್ ಕ್ವಾಲಿಟಿ ಟೀಮ್ ನ ಇವತ್ತು ಎಂಐ ಅವರು ಸೋಲಿಸ್ತಾರ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನೋಡೋಣ, ಟಕ್ಕರ್ ಕೊಟ್ರು ಕೊಡಬಹುದು ಎಂಐ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಡಿ ಸಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಟಾಪ್ ಆರ್ಡರ್ ಅದ್ದೂರಿಯಾಗಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಮ RCB ಮೇಲೆ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಮಾಡಿದ್ರು, ಫ್ಯಾಫ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದ್ರು. ಆದ್ರೆ ಅದಕ್ಕೂ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಯಾಫ್ ಅವ್ರನ್ನ ಒಂದ್ ಸ್ವಲ್ಪ ಇಂಜೂರ್ ಆಗಿತ್ತು ಅಂತ ಅವ್ರನ್ನ ಡ್ರಾಪ್ ಮಾಡಿದ್ರು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ನನಗೆ ಫ್ಯಾಫ್ ಅವ್ರನ್ನ ಕುಣಿಸ್ತಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಅಕ್ಷರ್ ಪಟೇಲ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಟಾಸ್ ಟೈಮ್ ಅಲ್ಲಿ ಹೇಳಿದ್ರು ರಾಹುಲ್ ಅವರು ಮಿಡಲ್ ಆರ್ಡರ್ ಅಲ್ಲಿ ಆಡ್ತೀನಿ ಅಂತ ಹೇಳಿರೋ ಕಾರಣ ನಾವು ಅವ್ರನ್ನ ಮಿಡಲ್ ಆರ್ಡರ್ ಅಲ್ಲಿ ಆಡ್ಸಕ್ಕೆ ಟ್ರೈ ಮಾಡ್ತೀವಿ ಅಂತ. ಆದ್ರಿಂದ ನನಗೆ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗಲ್ಲ. ಆದ್ರಿಂದ ಏನು RCB ಮೇಲೆ ಪ್ಲೇಯಿಂಗ್ ಲೆವೆನ್ ಇತ್ತು ಡಿ ಸಿ ಅವ್ರದ್ದು, ಅದೇ ಪ್ಲೇಯಿಂಗ್ ಲೆವೆನ್ ಇವತ್ತಿನ ಮ್ಯಾಚ್ ಅಲ್ಲಿ ಇರುತ್ತೆ. ಹಾಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಅಂತೂ ಅಲ್ಟಾಗಿದೆ. ಅಭಿಷೇಕ್ ಪೋರಲ್, ಹಾಗೆ KL ರಾಹುಲ್ ಅವ್ರನ್ನ ಕೇಳಂಗೆ ಇಲ್ಲ. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು KL ರಾಹುಲ್ ಅವರು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಎಂಐ ಮೇಲೆ ಅಂತ. ಹಾಗೆ ಸ್ಟಬ್ಸ್ ಪ್ಲೇಯಿಂಗ್ ಲೆವೆನ್ ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಮಾತಾಡಂಗೆ ಇಲ್ಲ ಡಿ ಸಿ ಬಗ್ಗೆ. ಹಾಗೆ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಬೆಟರ್ ಆಗಿ ಇರೋದು ಬಾಲಿಂಗ್ ಆರ್ಡರ್ ಅಲ್ಲಿ ಯಾವ ರೀತಿ ಬಾಲಿಂಗ್ ನ ತರಬೇಕು ಅಂತ ಅಕ್ಷರ್ ಪಟೇಲ್ಗಂತೂ ಅದ್ದೂರಿಯಾಗಿ ತಲೆ ಓಡಿಸ್ತಾರೆ. RCB ಮ್ಯಾಚ್ ಮೇಲೆ ನೋಡಿದೀವಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಎಂಐಗೆ ಬಾಲಿಂಗ್ ಅಟ್ಯಾಕ್ ನ ತರ್ತಾರೆ ಇವತ್ತು ಅಕ್ಷರ್ ಪಟೇಲ್ ಅವರು ಅಂತ ನೋಡೋಣ. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಬಾಲಿಂಗ್ ಆರ್ಡರ್ ಅಲ್ಲಿ ಬೆಟರ್ ಆಗಿ ಕಾಣಿಸೋದು ಅಂದ್ರೆ ಎಂಐ. ಆದ್ರೆ ಡಿ ಸಿಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ. ಆದ್ರೆ ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ನನಗೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಎಂಐಗಿಂತ ಡಿ ಸಿ ಬ್ಯಾಟಿಂಗ್ ಆರ್ಡರ್ ಬೆಟರ್ ಆಗೇ ಇದೆ ಎಂಐಗಿಂತ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಬ್ಯಾಟಿಂಗ್ ಆರ್ಡರ್ ಯಾವ ಟೀಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಗೆ ಬಂದ್ರೆ ಮೊದಲನೇ ಮ್ಯಾಚ್ RR ವರ್ಸಸ್ RCB. ಈ ಮ್ಯಾಚ್ ಅಲ್ಲಿ ಪಕ್ಕ RCB ಅವರು ಮ್ಯಾಚ್ ವಿನ್ ಆದ್ರೆ, ಹಾಗೆ ಎರಡನೇ ಮ್ಯಾಚ್ DC ವರ್ಸಸ್ ಎಂಐ, ಇದರಲ್ಲಿ ಎಂಐ ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ನನ್ನ ಪ್ರಿಡಿಕ್ಷನ್. ಹಾಗೆ ನಿಮ್ಮ ಪ್ರಕಾರ ಯಾರು ಮ್ಯಾಚ್ ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.